ಸ್ವಲ್ಪ ಸ್ಕಿನ್ ಇನ್ಫೆಕ್ಷನ್ ಆಗ್ಬಿಟ್ಟು ಆಮೇಲೆ ಚೇಂಜ್ ಮಾಡ್ಕೊಂಡು ಟೆಸ್ಟ್ ನಾವು, ಅದು ರೀಸನ್ನು. ಆಮೇಲೆ ಅದೇ ಟ್ರೆಡಿಷನ್ ಆಗ್ಬಿಟ್ಟು ಇಲ್ಲಿ ನಾವು ಮಳೆ ಬಂದ್ರೆ ಓಕೆ ಫೈನ್ ಫೈನ್. ನಾವೆಲ್ಲ ಓದಕ್ಕೆ ಕೇಳಿದ್ರಲ್ಲಪ್ಪ ದೇವಗಳನ್ನ. ಕಲ್ಕಟ್ಟಿ ನೀರು ಬಿಟ್ಟು ಬರ್ತಾರೆ. ಮಾಧವಪ್ಪ ಸರ್ ಮಾಧವಪ್ಪ ಸರ್ ಕ್ಯಾಮ್ರಾದವನು ಒಟ್ಟಿಗೆ ಒಟ್ಟಿಗೆ ಬಿಡಿ. ಓಕೆ ಮುಗೀತು. ಸೈಡಿಂದ ಸರ್ ಸರ್ ಈ ಕಡೆ ಸರ್ ಇಲ್ಲಿ ಅನಿಲ್ ಸರ್ ಅನಿಲ್ ಸರ್ ಅನಿಲ್ ಸರ್ ಮುಂದೆ ಇದ್ರ ಮೇಲೆ ಸ್ವಲ್ಪ ಸೈಡ್ ಸರ್ ಸರ್ ಸೈಡು ಈ ಕಡೆ ಸರ್ ಇವರ ಸೈಡು ಸರ್ ಸರ್ ಕೆಲಸ ಹರಿ ಸರ್ ಈ ಕಡೆ ಸರ್ ಇಲ್ಲ ಸರ್. ಸೊ ವಿಧಾನ ಏನು ಅಂದರೆ ನಮ್ಮ ತಂದೆಯವ್ರ ಕಾಲದಿಂದನೂ 30 ವರ್ಷದಿಂದ ನಾವಿಲ್ಲಿ ಬಾಗಿನಕ್ಕೆ ಪೂಜಾರರಾಗಿ ಬರ್ತೇವೆ. ನನ್ನ ಒಂದು ಡೈರಿ ಪ್ರಕಾರ ಇಡೀ ಕರ್ನಾಟಕದಲ್ಲಿ ಹೆಚ್ಚಿನ ಬಾಗಿನ ಬಿಟ್ಟಂತಹ ಅವರು ಬಾಜಿನರಾಗಿರೋರು ಸಿದ್ದರಾಮಯ್ಯ. ಅದು ಹಾಗೆ ರವಿರಾಮೇಶ್ವರ ದೇವಸ್ಥಾನಕ್ಕೆ ಒಂದು ರಸ್ತೆ ಕೇಳ್ತಾ ಇದ್ದೀವಿ ನಾವು. ಅಲ್ಲಿಗೆ ಅವ್ರ ಕುಟುಂಬ ಸಮೇತ ಎಲ್ಲ ಬರಬೇಕು ಅನ್ನೋದೇ ನನ್ನ ಪ್ರಾರ್ಥನೆ ಪುರೋಹಿತರಾಗಿ. ಈ ಒಂದು ಇದನ್ನು ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಬಾಗಿನ ಪೂಜೆಯಲ್ಲಿ ಸಪರೇಟಾಗಿ ಇದೇ ಕಬಿನಿಗೆ ಪ್ರತ್ಯೇಕವಾಗಿ ಪೂಜೆ ಮಾಡಿದಂತಹ ಒಂದು ಇದು ಅವರಿಗೆ ಸಲ್ಲುತ್ತೆ. ಭಾಳ ಒಳ್ಳೆಯದು. ವೆರಿ ಗುಡ್. ಬಾಗಿನವನ್ನು ಅರ್ಪಿಸಿದ್ರಿ ಇವತ್ತು ಭಾಳ ಮುಂಚಿತವಾಗಿ ತುಂಬಿದೆ ನೀರು ಈ ಜಲಾಶಯದಲ್ಲಿ, ಕಬಿನಿ ಜಲಾಶಯದಲ್ಲಿ. ನಾವು KRSಗೆ ಮಾಡಿದಾಗ ಬಾಗಿನ ಅರ್ಪಿಸಿದಾಗಲೇ ಇದನ್ನು ಅರ್ಪಿಸ್ಬೇಕು ಅಂತ ಮಾಡಿದ್ದು, ಸಮಯ ಸಿಗಲಿಲ್ಲ. ಹಾಗಾಗಿ ಇವತ್ತು ಬಾಗಿನ ಅರ್ಪಿಸಿದ್ವಿ. ನಿನ್ನೆ ಸಾಧನಾ ಸಮಾವೇಶ ವಿಚಾರದಲ್ಲಿ BJP ಒಂದು ಟೀಕೆ ಹೊಸ ಶುರು ಮಾಡಿರುವಂಥದ್ದು. ನೀವು ನಿನ್ನೆ DK ಶಿವಕುಮಾರ್ಗೆ ಅವಮಾನ ಮಾಡಿಬಿಟ್ರಿ, ಆ ಪದ ಬಳಸ್ಬಿಟ್ರಿ ಅನ್ನುವಂಥದ್ದನ್ನ ಅಶ್ವತ್ಥನಾರಾಯಣ ಸಮೇತ ಏನು ಸ್ವಾಗತ ಕೋರುವಂಥ ವಿಚಾರದಲ್ಲಿ. ಸ್ವಾಗತ ಯಾರು ಸ್ವಾಗತನ ಅದು ಅಲ್ಲಲ್ಲ, ಹೆಸರು ಕರೀಲೇ ಇಲ್ಲ DK ಶಿವಕುಮಾರ್. ಕರೀಲಿಲ್ಲ. BJಪಿಯವರು ಮೊಸರು ಕಲ್ಲು ಹುಡ್ಕೋವಂಥವ್ರು. ಯಾವಾಗಲೂ ಸಮಾರಂಭಗಳಲ್ಲಿ ಸ್ವಾಗತ ಮಾಡೋದು ಯಾರು ಇರ್ತಾರೆ ಅವ್ರಿಗೆ ಸ್ವಾಗತ ಮಾಡ್ತಾರೆ ಅಲ್ವಾ. ಹೆಸರು ಹೇಳೋದು ಯಾರು ಇರ್ತಾರೆ ಅವ್ರ ಹೆಸರು ಹೇಳೋದು. ಅವಮಾನ ಎಲ್ಲಿ ಮಾಡ್ದೋ ಎಲ್ಲ
ನೀವು ಅವ್ರು ಕೇಳಿದ್ರೇನ್ರಿ ಇಲ್ಲ ಅವ್ರು ಬಂದ್ರೆ ಕೇಳ್ತೀವಿ. ಅವಮಾನ ಮಾಡಲಿಲ್ಲ ಅಂತ ಹೇಳ್ಬೇಕಾಗಿತ್ತಲ್ಲ ನೀವು. ಅವರು ಬೆಂಗಳೂರಲ್ಲಿ ಮಾತಾಡಿದಾರಂತೆ, ಇಲ್ಲಿ ಬಂದಾಗ ಅವರು ಕೇಳದಂತ, ಬಟ್ ಅವರು ಆ ಸಮಯದಲ್ಲಿ ಮಾತನಾಡಿದ್ದು ನೋಡಪ್ಪ, ಇಲ್ಲಿ ಯಾರನ್ನು ನಾವು ಡಿ ಕೆ ಶಿವಕುಮಾರ್ಗೆ ಸ್ವಾಗತ ಮಾಡಿದ್ದೀವಿ. ಅವರು ಮಧ್ಯದಲ್ಲಿ ಎದ್ದು ಹೋಗಿದ್ದಾರೆ. ಅದು ಬೆಂಗಳೂರು ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಸೊ ಅದರಿಂದ ಅವ್ರ ಹೆಸರು ಹೇಳಲಿಲ್ಲ ಅಷ್ಟೇ. ಅವರು ಇರಲಿಲ್ಲ ಅಲ್ಲಿದ್ರ ಮತ್ತೆ ಅವಮಾನ ಹೆಂಗೆ? ಬಟ್ ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಅಥವಾ ಸಂಬಂಧದ ಬಗ್ಗೆ ಯಾವಾಗಲೂ ಬಿಜೆಪಿಗೆ ಅನುಮಾನ ಇದೆಯಲ್ಲ ಅಂತ. ಯಾವ ನಮ್ಮಿಬ್ಬರ ಮಧ್ಯೆ ಒಡಕುಂಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಲಾಭ ತಗೊಳ್ಳಿಕ್ಕೆ ಅಂತ ಸರ್, ಮಾಡ್ಬಿಟ್ಟು ಲಾಭ ಆಗುತ್ತೆ ಅಂತ ಅವ್ರಿಗೆ ರಾಜಕೀಯ ಲಾಭ ಮಾಡ್ತೀವಿ ಅಂತ ಭ್ರಮೆನಲ್ಲಿದ್ದಾರೆ ಅವರು. ಭ್ರಮೆ ಯಾವಾಗಲೂ ಕೂಡ ಭ್ರಮೆನಲ್ಲೇ ಇರಬೇಕು. ಸರ್, ಈಗ ಡಿಜಿಟಲ್ ಪೇಮೆಂಟ್ ವಿಚಾರ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಅಂದ್ರೆ ಸಣ್ಣ ವ್ಯಾಪಾರಿಗಳಿಗೆ ಟ್ಯಾಕ್ಸ್ ಜಾಸ್ತಿ ಆಗ್ತದೆ. ಅದನ್ನ ಮಾಡಿರೋದು ರಾಜ್ಯ ಸರ್ಕಾರ. 10 ಲಕ್ಷ 20 ಲಕ್ಷ ಟ್ಯಾಕ್ಸ್ ಬರ್ತಾ ಇದೆ. GST ಮಾಡಿರೋರು ಗೌರ್ಮೆಂಟ್ ಆಫ್ ಇಂಡಿಯಾ. GST ಕೌನ್ಸಿಲ್ ಅಂತ ಇದೆ, ಅದು ಸ್ಟೇಟ್ ಗೌರ್ಮೆಂಟ್ ಅಧೀನದಲ್ಲಿ ಇಲ್ಲ, ಅದಿರೋದು ಗೌರ್ಮೆಂಟ್ ಆಫ್ ಇಂಡಿಯಾ ಅಧೀನದಲ್ಲಿ ಇರ್ತಕ್ಕಂಥದ್ದು. GST ಮಾಡ್ತಕ್ಕಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾ. ನಾವು ಹೆಂಗೆ ಇಟ್ಸ್ ನಾಟ್ ವೇ ಸ್ಟೇಟ್ ಗೌರ್ಮೆಂಟ್ ಈಸ್ ರೆಸ್ಪಾನ್ಸಿಬಲ್. ಯಾಕೆ ಸಣ್ಣ ವ್ಯಾಪಾರಿಗಳು ಸಾಕಷ್ಟು ತೊಂದರೆಗಳಾಗ್ತಿದೆ ಸರ್. 10 ಲಕ್ಷ 20 ಲಕ್ಷ ಸಡನ್ ಆಗಿ ಸಿಕ್ಕಾಪಟ್ಟೆ ಬರ್ತಾ ಇದೆ. ಅವ್ರನ್ನ UPI ಬ್ಯಾನ್ ಮಾಡಿ ಅದನ್ನ ನಾವು ಗೌರ್ಮೆಂಟ್ ಆಫ್ ಇಂಡಿಯಾದ ಜೊತೆ ಮಾತಾಡ್ತೀವಿ. ನಮ್ದೇನಾದ್ರು ಇದ್ರೆ ನಾವು ಕಮರ್ಷಿಯಲ್ ಟ್ಯಾಕ್ಸ್ ಜೊತೆ ಮಾತಾಡಿ ತೀರ್ಮಾನ ತಗೊಳ್ತೀವಿ. ಸರಿ, ಸಾಧನಾ ಸಮಾವೇಶದ ಬಗ್ಗೆ ಬಿಜೆಪಿ ಸಾಕಷ್ಟು ಮಾತಾಡ್ತಾ ಇದ್ರು. ನನಗೆ ಉತ್ತರ ಸಿಕ್ಕಿದ್ಯಾ ಸರ್ ಅವ್ರಿಗೆ ಅಂತ? ಯಾವ್ದು ಸಾಧನಾ ಸಮಾವೇಶದ ಬಗ್ಗೆ ತುಂಬಾ ಮಾತಾಡ್ತಾ ಇದ್ರು. ಅಲ್ಲ, ಶಕ್ತಿ ಪ್ರದರ್ಶನ ಅಂತಾನೆ ಮಾತನಾಡ್ತಾ ಇದ್ರು ಸರ್. 2 ವರ್ಷದ ಸಾಧನಾ 2 ವರ್ಷ ತುಂಬಿದಾಗ ನಾವು ಆಗ ಸಭೆ ಮಾಡಿದ್ದೀವಿ ವಿಜಯಪುರದಲ್ಲಿ. ಎಲ್ಲಿ? ವಿಜಯನಗರದಲ್ಲಿ ಮಾಡಿದ್ದೀವಿ. ಸೊ ಅಲ್ಲಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ರು. ಅದರ ಅರ್ಥ ಏನು? ಅವ್ರು ಹೇಳೋದು ಬರೀ ಸುಳ್ಳು. BJPಯವ್ರು ಹೇಳ್ತಾರೆ ಇದೆಲ್ಲ ಬರೀ ಸುಳ್ಳು. ಹಾಗಾದರೆ ಗ್ಯಾರಂಟಿ ಯೋಜನೆಗಳೇ ಕಾಪಿ ಮಾಡಿದ್ರು ಅವರು. ನಮ್ಮ ಸಾಧನೆಗಳು 2 ವರ್ಷದಿಂದ 52 ಕೋಟಿ ರೂಪಾಯಿ, 52,000 ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ. ಮತ್ತು ಇದು ಮೊದಲನೇ ವರ್ಷ ಅಲ್ಲ, 2ನೇ ವರ್ಷ ಆಗಿ 3ನೇ ವರ್ಷ. ಸರ್, ಈಗ ಬಹಿರಂಗ ಚರ್ಚೆಗೆ ಸಿದ್ಧರ? ನೀವೇ ನಿನ್ನೆ ಹೇಳಿದ್ರಿ ಅನೇಕ ಸಾರಿ ಕರೆದಿದ್ದೀನಿ ನಾನು. ಬರ್ತಾರ ಅಂತ ಸರ್ ಅವರು? ಬರ್ತಾರೆ ಅಂತ ವಿಶ್ವಾಸ ಇದೆಯಾ ಸರ್? ಬರ್ತಾರ ಬಿಜೆಪಿ ಅವರು? ತಾವು ಕರೆದ್ರಿ ಬರ್ತಾರ ಅಂತ? ಸುಳ್ಳು ಹೇಳೋರು ಯಾವಾಗಲೂ ಬರುತ್ತಾರ? ಬರಲ್ಲ. ಸುಳ್ಳು ಹೇಳೋರು ಬರಲ್ಲ. ಬಂದ್ರೆ ರೆಡಿ ಇದೀವಿ.